ನಮಸ್ಕಾರ. ನನ್ನ ಎಲ್ಲ ಕುರಿ ಸಾಕಾಣಿಕೆ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿವಸ PMEGP ಲೋನ್ ಬಗ್ಗೆ ಸ್ವಲ್ಪ ಕುರಿ ಸಾಕಾಣಿಕೆಯಲ್ಲಿ PMEGP ಲೋನ್ ಬಗ್ಗೆ ಮಾಹಿತಿ ಹೇಳ್ಬೇಕಂತೇಳಿ ವಿಚಾರ ಐತಿ. ಈ ಕೆಲವೊಬ್ಬರು ನಮ್ಮಲ್ಲಿ ಫಾರ್ಮ್ ವಿಸಿಟ್ ಬರೋರಾಗಲಿ, ಆಮೇಲೆ ನಮ್ಮಲ್ಲಿ ಫೀಡ್ ಯಾಕೆ ಬರೋರಾಗಲಿ, ಇದ್ರ ಬಗ್ಗೆ PMEGP ಲೋನ್ ಹೆಂಗೆ ತೊಗೋಬೇಕು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಹೇಳೋಣ. ಇಲ್ಲ ನಾವು ಸ್ವಲ್ಪ ಫೇಸ್ಬುಕ್ನಾಗ ವಿಡಿಯೋ ಮಾಡಿ ಇದು ಮಾಡಿರಿ ಎಲ್ಲರಿಗೂ ಅನುಕೂಲ ಆಕೈತೆ ಅಂತೇಳಿ ಮನೆ ನಮ್ಮ ಸ್ನೇಹಿತರು ಒಬ್ಬರು ಸಜೆಷನ್ ಕೊಟ್ಟರು. ಅದಕ್ಕೆ ಏನತ್ತಲ್ಲ PMEGP ಲೋನ್ ಅಂತಲ್ಲ, ಇದು ಒಂದು ಟೈಪ್ ಲಾಂಗ್ ಪ್ರೊಸೀಜರ್. ಇದು ಸಡನ್ನಾಗಿ ಕೆಲವೊಬ್ರು ನೋಡೋಣ ನಾವು ಫೇಸ್ಬುಕ್ನಾಗ ಇದ್ರ ಯೂಟ್ಯೂಬ್ನಾಗ ಅದ ರೀ, 10 ದಿವ್ಸನಾಗ ಅಂದ್ರೆ ಲೋನ್ ಸ್ಯಾಂಕ್ಷನ್ ಆಕೈತಿ, 10 ದಿವ್ಸನಾಗ ಕೈ ಸೇರತ್ತೆ ಲೋನ, 20 ದಿವ್ಸನಾಗ ಕೈ ಸೇರತ್ತೆ ಲೋನ್ ಅಂತ ಹೇಳ್ತಾರೆ. ಅವೆಲ್ಲ ತಪ್ಪು ಮಾಹಿತಿ ಕೊಡ್ತಿರ್ತಾರೋ. ಆಮೇಲೆ ದಾರಿ ತಪ್ಪಿಸೋ ಕೆಲಸ ಸ್ವಲ್ಪ ಆಗಕತ್ತೈತಿ. ಆ ಥರ ಎಲ್ಲ ಆಗಬಾರ್ದು. ಯಾಕಂದರೆ ಇದ್ದದ್ದು ಫ್ಯಾಕ್ಟ್ ಹೇಳೋದ್ರಾಗ ಸ್ವಲ್ಪ ಪ್ರಯತ್ನ ಮಾಡ್ಬೇಕಾಗತ್ತೆ. ಅದಕ್ಕೆ ಏನತ್ತಲ್ಲ ಈ PMEGP ಲೋನ್ ಬಗ್ಗೆ ಏನತ್ತಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ಬೇಕಾಗತ್ತೆ. ಮತ್ತು ಇದು ಒಂದು ವಿಡಿಯೋದಾಗ ಮುಗಿಯುವಂಥ ಮಾಹಿತಿ ಅಲ್ಲಿಲ್ಲ, ಸ್ವಲ್ಪ ಲಾಂಗ್ ಪ್ರೊಸೀಜರ್ ಆಕೈತಿ. ಯಾಕಂದ್ರೆ ಲೋನ್ ನಾವು ಫಸ್ಟ್ ಪ್ರೊಸೀಜರ್ ಬ್ಯಾಂಕಿಗೆ ಭೇಟಿ ಆಗೋದಾಗಲಿ, ಬ್ಯಾಂಕ್ ಭೇಟಿ ಆದ್ರೆ ಬ್ಯಾಂಕ್ನವ್ರು ಕೊಡ್ತೀವಿ ಅಂದ್ರೆ DSC ಆಫೀಸ್ಗೆ ಹೋಗಿ ಅರ್ಜಿ ಹಾಕ್ಕೊಂಡು ಅಲ್ಲಿಂದ ಪೇಪರ್ಸ್ ಮೂಮೆಂಟ್ಸ್ ಆಗಿ ಬ್ಯಾಂಕಿಗೆ ಬಂದು, ಬ್ಯಾಂಕಿನಿಂದ ಮತ್ತೆ DSC ಆಫೀಸ್ ಹೋಗಿ, ಆಮೇಲೆ ಅದರದ್ದು ಒಂದು 9 ದಿವಸ ತರಬೇತಿ ಇದಿರ್ತೈತೆ, ಟ್ರೈನಿಂಗ್ ತರಬೇತಿ ಇರ್ತೈತೆ. ಅದನ್ನು ಮಾಡಿಕೊಂಡು ಅದ್ರಾಗ ಎಕ್ಸಾಮ್ ಇರುತ್ತೆ, ಅದನ್ನು ಎಕ್ಸಾಮ್ ಬರ್ಕೊಂಡು ಆಮೇಲೆ ಏನತ್ತಲ್ಲ ಅದು ಸರ್ಟಿಫಿಕೇಟ್ ಎಲ್ಲ ತಂದು ಬ್ಯಾಂಕಿಗೆ ಕೊಟ್ಟು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇರ್ತೈತೆ. ಮಿನಿಮಮ್ ಅಂದ್ರೆ ಲೋನ್ ತೊಗೊಳಕ್ಕೆ ನಿಮ್ಗೆ 2 ತಿಂಗಳು ನೀವು ಫಾಸ್ಟಾಗಿ ಅಡ್ಡಾಡಿ ಮಾಡ್ಕೊತಂದ್ರೆ 2 ತಿಂಗಳಾಗ ಹೋಗ್ತೈತೆ. ಹಿಂಗಾಗಿ ಏನತ್ತಲ್ಲ ಅಷ್ಟೇನು ಲೋನ್ ತೊಗೊಳ್ದೇನು ಈಜಿ ಅಲ್ಲ. ಅದು ಶಾಸ್ತ್ರ ಇತ್ತಲ್ಲ, ಒಂದು ಜೋಡಿ ಚಪ್ಪಲ್ ಹರಿತಾವ ಅಂತೇಳಿ. ಹಿಂಗಾಗಿ ಏನತ್ತಲ್ಲ ಅದಷ್ಟೇನು ಸರಳಲ್ಲ, ಪ್ರೊಸೀಜರ್ ಲಾಂಗ್ ಪ್ರೊಸೀಜರ್ ಇರ್ತೈತಿ. ಅದಕ್ಕೇನತ್ತಲ್ಲ ಅಲ್ಲ ಈಗ ತಿತ್ಲಾಗ ಏನಾಗ್ಬಿಟ್ಟೈತೆ ಅಂದ್ರೆ ನಿರುದ್ಯೋಗಗಳು ಹೆಚ್ಚಾಗ್ಬಿಟ್ಟೈತೆ. ಯಾಕೆ ಹೆಚ್ಚಾಗೈತೆ ಅಂದ್ರೆ ಏನು, ಜನಸಂಖ್ಯೆ ಜಾಸ್ತಿ ಆಗೈತಿ, ಉದ್ಯೋಗಗಳು ಕಡಿಮೆ ಆಗ್ತಾವೆ. ಮತ್ತು ಗೌರ್ಮೆಂಟ್ ಏನಾಯ್ತು ಅಂದ್ರೆ ಸಾಲಿ ಮಾತ್ರ ಫ್ರೀ ಕಲಿಸ್ತೈತೆ ರೀ, ಸಾಲಿ ಕಲಿಯಾಕೆ ಫ್ರೀ ಕೊಡ್ತೈತೆ ರೀ. ಆದರೆ ಗೌರ್ಮೆಂಟ್ ಸಾಲಿ ಕಲ್ತ ನಂತರ ಗೌರ್ಮೆಂಟ ನಿಮಗೆ ನೌಕರಿ ಕೊಡ್ತೀವಿ, ನಿಮಗೆ ಕೆಲಸ ಕೊಡ್ತೀವಿ ಅಂತೇಳಿ, ಉದ್ಯೋಗ ಕೊಡ್ತೀವಿ ಅಂತೇಳಿ ಎಲ್ಲಿಯೂ ಬಾಂಡ್ ಪೇಪರ್ ಬರೆದು ಕೊಡೋಂಗಿಲ್ಲ. ಆಮೇಲೆ ಕೊಡ್ತೀವಿ ಅಂತೇಳಿ ಯಾರೂ ಅಗ್ರಿಮೆಂಟು ಮಾಡ್ಕೊಂಡಿರಂಗಿಲ್ಲ. ನಮಗೆ ಶಿಕ್ಷಣ ಮಾತ್ರ ಫ್ರೀಯಾಗಿ ಸಿಗ್ತೈತೆ, ಉದ್ಯೋಗ ಮಾತ್ರ ಏನತ್ತಲ್ಲ ನಾವು ಹುಡುಕೋಬೇಕು. ಹಂಗಂತೇಳಿ ಉದ್ಯೋಗಗಳನ್ನ ಹುಡುಕೊಂತ ಹೋಗಬಾರ್ದ, ಹುಡುಕಬೇಡ್ರಿ, ಉದ್ಯೋಗ ಸೃಷ್ಟಿ ಮಾಡ್ರಿ. ಯಾಕೆ ನಿಮಗೆ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಲ್ಲ? ಕೃಷಿ ಪ್ರಧಾನ ದೇಶ ನಮ್ಮದು, ಯಾಕೆ ಉದ್ಯೋಗ ಸೃಷ್ಟಿ ಆಗಲ್ಲ, ಯಾಕೆ ಉದ್ಯೋಗ ಮಾಡೋಂಗಿಲ್ಲ? ಕೆಲವೊಬ್ರು ಯುವಕರದ ಕೇಳ್ತಾನೆ, ನಮ್ಮ ಕಡೆ ಅದನ್ನು ಮಾಡ್ಬೇಕೈತಿ, ಇದನ್ನು ಮಾಡ್ಬೇಕೈತಿ, ಎಲ್ಲ ಉದ್ಯೋಗ ಮಾಡ್ಬೇಕಂತ ಮನೆ, ಒಟ್ಟ ದುಡ್ಡನೇ ಇಲ್ಲ. ನಮ್ಮ ಗವಿಸಿದ್ದೇಶ್ವರ ಅಪ್ಪಾರು ಹೇಳ್ತಾರಲ್ಲ, ದುಡ್ಡು ಹತ್ತಿರ್ತದೆ, ನೀ ಏನಾರ ಮಾಡಿ ನಿನ್ನ ತೆಗೆ ಬರ್ತಾನೆ. ಇಲ್ಲ ದುಡ್ಡಿದ್ರೆ ನಾ ಏನಾರು ಮಾಡ್ತಾನೆ, ದುಡ್ಡಿದ್ರೆ ಏನಾರು ಬೇಡ, ನೀ ಏನಾರ ಮಾಡಿ ನಿನ್ನ ಕಡೆ ಬರೋದು ದುಡ್ಡದಿಲ್ಲ. ಹಂಗೆ ಈಗ ಗೌರ್ಮೆಂಟ್ ಉದ್ಯೋಗ ಹೆಂಗೆ ಐತ್ರಿ, ಕಬ್ಬಿಣದ ಕಡಲೆ ಆಗ್ಬಿಟ್ಟತ್ರಿ. ಯಾವ ಉದ್ಯೋಗ ಅಷ್ಟು ಈಜಿಯಾಗಿ ಸಿಗಂಗಿಲ್ಲ. ಮತ್ತು ಉದ್ಯೋಗಗಳನ್ನ ಹುಡುಕೊಂತ ಹೋದ್ರೆ ಜೀವನ ಪರ್ಯಂತ ಉದ್ಯೋಗ ಹುಡುಕೊಂತನೇ ಹೋಗೋದಾಕೈತಿ. ನಾವು ಉದ್ಯೋಗ ಹುಡುಕೋದ್ರಾಗನೇ ನಮ್ಮದು ಅರ್ಧ ಆಯುಷ್ಮಾನ್ ಆಕೈತಿ. ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ನಾನೇ ರೀ. ಸಾಕಷ್ಟು ಎಲ್ಲ ಹುಡುಕಿ ಇದು ಮಾಡಿ ಎಲ್ಲ ಡಿಗ್ರಿ ಮುಗಿಸಿ ಡಬಲ್ ಡಿಗ್ರಿ ಮುಗಿಸೋರ ಓಡಾಡತ್ತಿದ್ರು. ಅವ್ರು ಹಿಂದಿನ ನಾ ಸೆಕೆಂಡ್ ಇಯರ್ ಫೇಲ್ ಆದವ, ನಾ ಓಡಾಡಿನಿ, ಏನೂ ಕೆಲಸ ಆಗಲಿಲ್ಲ. 2016ರಾಗ 15ಕ್ಕೆ ಕೈ ಮುಗಿದು 16ಕ್ಕೆ ಏನತ್ತಲೆ ಕುರಿ ಸಾಕಾಣಿಕೆಗೆ ಬಂದ್ವಿ. ಅದಂತೂ ನಿಮ್ಗೆ ಗೊತ್ತಿದ್ದ ವಿಷಯನೇ ಐತಿ. ಹೀಗಾಗಿ ಹುಡುಕೊಂತ ಹೋಗೋದಾಕೈತಿ. ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಬೇಕು. ಉದ್ಯೋಗಗಳು ಹೆಂಗೆ ನಮ್ಮ ಕೃಷಿ ಪ್ರಧಾನವಾದ ದೇಶ ನಮ್ಮದು, ನಾವು ಕೃಷಿಕರ ರೈತರ ಮಕ್ಕಳು, ನಾವು ಸಾಕಷ್ಟು ಉದ್ಯೋಗ ರಾಜನಾಂಗ ಮೆರಿಬೋದು, ರಾಜನಾಂಗ ಉದ್ಯೋಗ ಮಾಡ್ಬೋದು. ಮಾಡ್ಬೇಕು ಅನ್ನೋ ದೃಢ ಸಂಕಲ್ಪ ಇರ್ಬೇಕು, ದೃಢ ನಿರ್ಧಾರ ಬೇಕು. ಕೆಲವೊಬ್ರು ಹುಡುಗರು ನಮ್ಮಲ್ಲಿ ಬಂದಿರ್ತಾರ, ನಾವು ಫಾರ್ಮ್ ಓಡಿಸ್ಬೇಕಂತ ಮಾಡಿ ದುಡ್ಡಿನ ಸಮಸ್ಯೆ ಆಗದ, ದುಡ್ಡು ಸಿಗೋದು. ಯಾಕಪ್ಪ ದುಡ್ಡು ಸಮಸ್ಯೆ ಆಗತ್ತೆ? ಮಾಡ್ಬೇಕಂತೇಳಿ ನೀವು ದೃಢ ಸಂಕಲ್ಪ ಮಾಡ, ದೃಢ ನಿರ್ಧಾರ ಮಾಡ, ಸಾಕಷ್ಟು ಲೋನ್ ಸಿಗ್ತಾವೆ. ಹಂಗಂತೇಳಿ ಲೋನ್ ಅಂತೇಳಿ ಮತ್ತು ಲೋನ್ ಈಸಿಯಾಗಿ ತೊಗೋಬಾರ್ದು. ಯಾಕಂದ್ರೆ ಅದು ಶಾಸ್ತ್ರ ಐತಿ. ಲೋನ್ ಅಂದರೆ ಸಾಲ ಅಂದರೆ ಗಂಡಸನ ಗಂಡ ಅಂತೇಳಿ. ಅದಕ್ಕೆ ಏನೈತಲ್ಲ, ನಾವು ಎಷ್ಟು ಬೇಕಲ್ಲ, ನಮ್ಗೆ ಎಷ್ಟು ನಮ್ಗೆ ತೀರಿಸೋ ಶಕ್ತಿ ದೇವ್ರು ಕೊಟ್ಟಾನಲ್ಲ ಅಷ್ಟೇ ಲೋನ್ ತೊಗೋಬೇಕು, ಅಷ್ಟನ್ನು ತೀರಿಸ್ಬೇಕು. ಅದರಿಂದ ಲೋನ್ ತೊಗೊಂಡಿಂದ ಕರೆಕ್ಟ್ ಟೈಮ್ಗೆ ನಮಗೆ ಸದ್ಬಳಕೆ ಆಗ್ಬೇಕು. ಆ ಥರ ತೊಗೊಂಡು ಜೀವನ ಮಾಡಿದ್ರೆ ಏನು ಪರವಾಗಿಲ್ಲ. ಅದಕ್ಕೆ ಏನೈತಲ್ಲ, ಸಾಕಷ್ಟು ಅದಾವೆ. ಕುರಿ ಸಾಕಾಣಿಕೆ ಐತಿ, ಹೈನುಗಾರಿಕೆ ಐತಿ, ಕೋಳಿ ಸಾಕಾಣಿಕೆ ಐತಿ, ಸಾಕಷ್ಟು. ಅದ್ರಾಗ ಈ PMEGP ಒಳಗೆ ಒಂದು 200-300 ಉದ್ಯೋಗಗಳದಾವೆ, ಸ್ಕೀಮ್ಗಳದಾವೆ. ಅವನೇನಂತ ನಿಮ್ಗೆ ಮುಂದಿನ ವಿಡಿಯೋದಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ದೆ ನಾನು. ಈಗ ಏನಪ್ಪ ಅಂತಂದ್ರೆ ಲೋನ ನೀವು ಫಸ್ಟ್
ತೊಗೋಬೇಕಂತ ಪ್ಲ್ಯಾನ್ ಇತ್ತಪ್ಪ ಅಂತಂದ್ರೆ ನೀವು ಫಸ್ಟ್ ಬ್ಯಾಂಕಿಗೆ ಹೋಗಿ ಭೇಟಿ ಆಗ್ಬೇಕು. PMEGP ಕುರಿ ಸಾಕಾಣಿಕೆ ಲೋನ್ ತೆಗೆದುಕೊಳ್ಬೇಕಂತೇಳಿ ನಿಮಗೆ ಪ್ಲ್ಯಾನ್ ಇತ್ತಪ್ಪ ಅಂತಂದ್ರೆ ಏನತ್ಲೆ ಫಸ್ಟಿಗೆ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ಬ್ಯಾಂಕ್ ಪಾಸ್ಬುಕ್ ಇವ್ನು ತೊಗೊಂಡು ಲೋನಿಗೆ ಅರ್ಜಿಗಳನ್ನ ರಾಷ್ಟ್ರೀಕೃತ ಬ್ಯಾಂಕ್ನಾಗ ಹಾಕೋಬೇಕಂತ್ರಿ. ರಾಷ್ಟ್ರೀಕೃತ ಬ್ಯಾಂಕ್ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಅಂತಾರೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಾಗ ಅಂತಲೇ ಹಾಕೋಬೇಕ್ರಿ. ಪ್ರೈವೇಟ್ ಸೆಕ್ಟರ್ದಾಗ ಏನತ್ಲೆ ಅದಾವ ಕೆಲವೊಂದು ಯಾವಪ್ಪ HDFC ಎಕ್ಸಿಸ್ ಬ್ಯಾಂಕ್ನಾಗ ಹಾಕೋಬೋದು ರೀ. ಆದರೆ ಏನತ್ಲೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಗ್ತೈತೆ, ಬಡ್ಡಿ ಜಾಸ್ತಿ ಇರ್ತೈತಿ. ನೀವೇನತ್ಲೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಾಗ ಏನಂತ ರಾಷ್ಟ್ರೀಕೃತ ಬ್ಯಾಂಕ್ನಾಗ ಏನತ್ಲೆ ಬಡ್ಡಿ ಕಡಿಮೆ ಇರ್ತೈತೆ. 11-11.5% ಬಡ್ಡಿ ಇರ್ತೈತಿ. ಈಗ ನಾವು ತೊಗೊಂಡಿದ್ದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಅದರಲ್ಲಿ ಏನಂತಲೇ 11% ಬಡ್ಡಿ ಐತಿ. ನೀವೇನು ಕುರಿ ಸಾಕಾಣಿಕೆಯಲ್ಲಿ PMEGP ಅಂತೇಳಿ 35% ಸಬ್ಸಿಡಿ, ಅಂದ್ರೆ 1,35,000 ಸಬ್ಸಿಡಿ ಆಕತಿ. ಈ ಲೋನ್ ತೊಗೋಬೇಕಂದ್ರೆ ಏನತ್ಲ ನೀವು ತೊಗೊಳ್ಳೋ ಇಚ್ಛೆ ಇತ್ತಪ್ಪ ಅಂತಂದ್ರೆ ನೀವು ಯಾವ ಪೇಪರ್ಸ್ಗಾಗಲಿ ಯಾವ ಡಾಕ್ಯುಮೆಂಟ್ಸ್ಗಾಗಲಿ ಪಾಲ್ತು ಖರ್ಚು ಮಾಡೋಕೆ ಹೋಗ್ಬೇಡ್ರಿ. ಡೈರೆಕ್ಟ್ ಹೋಗಿ ಏನತ್ಲ ಬ್ಯಾಂಕಿಗೆ ಭೇಟಾರೆ. ನೀವು ಬ್ಯಾಂಕಿಗೆ ಹೋಗುವಾಗ ಏನತ್ಲ ಆಧಾರ್ ಕಾರ್ಡ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ, ಪ್ಯಾನ್ ಕಾರ್ಡ ಇವ್ನು 3 ತೊಗೊಂಡೋಗಿ ಬ್ಯಾಂಕಿಗೆ ಭೇಟಾರೆ. ಬ್ಯಾಂಕ್ ಭೇಟಿಯಾಗಿ ಮ್ಯಾನೇಜರ್ಗೆ ನೇರ ಭೇಟಿಯಾಗಿ ಇಲ್ಲ ಸರ ನಾನು PMEGP ಲೋನ್ಯಾಗ 35% ಸಬ್ಸಿಡಿ PMEGP ಲೋನ್ಯಾಗ ಕುರಿ ಸಾಕಾಣಿಕೆ ಲೋನ್ ತೊಗೋಬೇಕಂತ ಮಾಡೀನಿ, ನೀವು ಲೋನ್ ಕೊಡ್ತೀರಿ ಇಲ್ಲ ನೇರವಾಗಿ ಕೇಳಿಬಿಡ್ರಿ. ಯಾಕಂದ್ರೆ ಏನಾಗ್ಬಿಡುತ್ತೆ, ಕೊಡ್ತೀವಿ ಅಂತೇಳಿ ಇದು ಮಾಡ್ತಾರೆ, ನೀವು ಅರ್ಜಿ ಹಾಕ್ತೀರಿ. ಅರ್ಜಿ ಹಾಕಿ ಅದು DIC ಆಫೀಸ್ ಹೋಗಿ ಅಲ್ಲಿ ಖರ್ಚು ಮಾಡಿ ವಿನಾಕಾರಣ ಲಾಸ್ಟಿಗೆ ಬಂದು ಇವರು ನಿಮಗೆ ಸಿಬಿಲ್ ಸ್ಕೋರ್ ಸರಿ ಇಲ್ಲ, ನಿಮ್ಮ ವ್ಯವಹಾರ ಸರಿ ಇಲ್ಲ, ನಿಮ್ಗೆ ಕೊಡೋಕ್ಕಾಗಲ್ಲ ಅಂತೇಳಿ ನಾಳೆ ರಿಜೆಕ್ಟ್ ಮಾಡಿರಪ್ಪ ಅಂತಾರೆ. ನೀವು ಪಾಲ್ತು ಅಡ್ಡಾಡಿ ಖರ್ಚು ಮಾಡಿ ವೇಸ್ಟ್ ಮಾಡೋದು. ಡೈರೆಕ್ಟ್ ನೀವು ಏನಂತಲೇ ಬ್ಯಾಂಕಿಗೆ ಭೇಟಾರಿ. ಭೇಟಿಯಾಗಿ ಅವ್ರು ಕೊಡ್ತೀವಿ ಅಂದ್ರೆ ಮುಂದಿನ ದಾರಿ, ಕೊಡೋದಿಲ್ಲಪ್ಪ ನಮಗೆ ಈ ಲೋನ್ ಕೊಡೋಕ್ಕಾಗಲ್ಲ ಅಂದ್ರೆ ಅವರು ಏನತ್ತಲ್ಲ ಕೆಲವೊಂದಿಷ್ಟು ಅವರು ರೂಲ್ಸ್ ಅದಾವೆ, ಕಂಡೀಷನ್ ಅದಾವೆ. ಅವರು ಸಿವಿಲ್ ಸ್ಕೋರ್ ಚಲೋ ಇರಬೇಕು, ನಿಮ್ಮದು ವ್ಯವಹಾರ ಚಲೋ ಇರ್ಬೇಕು, ಇಲ್ಲಿ ಬ್ಯಾಂಕಿನಾಗ ಸ್ಟೇಟ್ಮೆಂಟ್ ಎಲ್ಲ ನೋಡ್ಕಿಸಿಂದ ಏನತ್ತಲ್ಲ ಅವರು ಮುಂದಿನ ಪ್ರೊಸೀಜರ್ ಹೇಳ್ತಾರೆ. ಕೊಡ್ತೀವಪ್ಪ ಅಂತಂದ್ರೆ ಅದನ್ನ ಏನತ್ತಲ್ಲ ನೀವು ಆನ್ಲೈನ್ ಸೆಂಟರ್ದಾಗ ಹೆಂಗಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಪೇಪರ್ಸ್ ಅದಾವೆ, ಡಾಕ್ಯುಮೆಂಟ್ಸ್ ಅವ್ನು ತೊಗೊಂಡು ಹೋಗಿಸಿಂದ ಏನತ್ತಲ್ಲ ಕಂಪಲ್ಸರಿ ಅನುಭವಿ ಕಂಪ್ಯೂಟರ್ ಆಪ್ರೇಟರ್ ಕಡೆ ಅರ್ಜಿ ಹಾಕಿರಿ. ಏನು ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೂ ಅರ್ಜಿಗಳು ಇದಾಕಿರ್ತೈತಿ. ಅದಕ್ಕೆ ಏನತ್ತಲ್ಲ ಯಾರು ಅನುಭವಿ ಕಂಪ್ಯೂಟರ್ ಆಪ್ರೇಟರ್ ಇರ್ತಾರಲ್ಲ ಅವ್ರ ಕಡೆ ಹೋಗಿ ಏನತ್ತಲ್ಲ ನೀವು ಅರ್ಜಿ ಹಾಕೋಬೋದು. ಹಾಕೊಂಡ್ಮೇಲೆ ಅರ್ಜಿ ಹಾಕಕ್ಕೆ ನಿಮಗೆ ಡಾಕ್ಯುಮೆಂಟ್ ಏನೇನು ಬೇಕಾಯ್ತಪ್ಪ ಹೇಳ್ತಾನು. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಶಾಲಾ ದಾಖಲಾತಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪ್ರಾಜೆಕ್ಟ್ ರಿಪೋರ್ಟ್ ಏನತ್ತಲ್ಲ ಹೆಚ್ಚು ಕಡಿಮೆ ಆನ್ಲೈನ್ ಸೆಂಟ್ರಲ್ಲಿ ಅರ್ಜಿ ಹಾಕೋರನ್ನ ಅವ್ರ ಕಡೆನ ಪ್ರಾಜೆಕ್ಟ್ ರಿಪೋರ್ಟ್ ಇರ್ತೈತಿ. ನೀವು ಸ್ವಲ್ಪ ಕೇಳಿ ಇದು ಮಾಡ್ಕೊಳ್ಳಿ. ಇರ್ಲಿಲ್ಲಪ್ಪ ಅಂದ್ರೆ ಏನತ್ತಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯವ್ರಿಗೆ ಏನೈತಂದ್ರೆ DIC ಆಫೀಸ್ ಇರ್ತೈತಿ. ಎಲ್ಲಿ ಬೆಳಗಾವಿ ಉದ್ಯಮ ಭಾಗದಾಗ, ಇಂಡಸ್ಟ್ರಿಯಲ್ ಏರಿಯಾ ಉದ್ಯಮ ಭಾಗದಾಗ DIC ಆಫೀಸ್ ಇರ್ತೈತಿ. ಆ DIC ಆಫೀಸ್ ಅಪೋಸಿಟ್ನ ಎದುರುಗಡೆನ ಏನೈತಲ್ಲ ಒಬ್ಬ ಆನ್ಲೈನ್ ಸೆಂಟರ್ದವ್ರದಾರ, ಅವ್ರ ಕಡೆ ಪ್ರಾಜೆಕ್ಟ್ ರಿಪೋರ್ಟ್ ಸಿಗ್ತೈತಿ. ಆಮೇಲೆ ಅವರು ಅರ್ಜಿ ಹಾಕ್ತಾರೆ. ಆಮೇಲೆ ಇದರ ಸಂಬಂಧಪಟ್ಟದ್ದು ಎಲ್ಲ ಮಾಹಿತಿನೂ ಐತೆ ಅವ್ರಿಗೆ. ನೀವು ಬೆಳಗಾವಿ ಜಿಲ್ಲೆಯವ್ರು ಏನೈತಲ್ಲ ಉದ್ಯಮ ಭಾಗ ಇಂಡಸ್ಟ್ರಿಯಲ್ ಏರಿಯಾದಾಗ ಉದ್ಯಮ ಭಾಗದವಾಗ ಅಂತ DIC ಆಫೀಸ್ಗೆ ಹೋಗಿ ಭೇಟಾದ್ರೆ ನಿಮ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿ ಸಿಗ್ತೈತಿ. ರೇಷನ್ ಕಾರ್ಡು, ಚುನಾವಣಾ ಗುರುತಿನ ಚೀಟಿ, 2 ಫೋಟೋ, ಆಮೇಲೆ ಕರೆಂಟ್ ಬಿಲ್ಲ. ರೇಷನ್ ಕಾರ್ಡ್ ಏನು ಕಂಪಲ್ಸರಿ ಇಲ್ಲ, BPL ಇರಲಿ APL ಇರಲಿ, ಇದ್ರೆ ಹಂಗೆ ಇರಲಿಲ್ಲ ಅಂದರೂ ಪರವಾಗಿಲ್ಲ. ಇವು ಉಳಿದು ಡಾಕ್ಯುಮೆಂಟ್ಸ್ ಮಾತ್ರ ಏನೈತಲೆ ನೀವು ತೊಗೊಂಡು ಅರ್ಜಿ ಹಾಕೋಬೇಕಾರೆ. ಅರ್ಜಿ ಹಾಕ್ಕೊಂಡು ಏನು ಮಾಡಿರಿ, ಆನ್ಲೈನ್ ಒಳಗೆ ಅರ್ಜಿ ಸಬ್ಮಿಟ್ ಮಾಡಿರ್ತೀರಿ, ಆದರೂ ಒಂದು ಸಟ್ಟ ರೆಡಿ ಮಾಡ್ಕೊಂಡು ನೀವು ಬೈ ಹ್ಯಾಂಡ್ ಕೊಡ್ಬೇಕು. ಬೈ ಹ್ಯಾಂಡ್ ಅಂದ್ರೆ ನೀವಾಗೇನೆ ಹೋಗಿ ಏನತ್ತಲೆ DIC ಆಫೀಸ್, ಪ್ರತಿ ಜಿಲ್ಲೆಗೂ ಒಂದು DIC ಆಫೀಸ್ ಇರ್ತೈತಿ, ಡಿಸ್ಟಿಕ್ ಇಂಡಸ್ಟ್ರಿಯಲ್ ಸೆಂಟರ್ ಅಂತ ಇರ್ತೈತಿ. ಅಲ್ಲಿ ಹೋಗಿ ಕೊಡಬೇಕು. ಇಲ್ಲಿಲ್ಲ ಅಂದ್ರೆ ಏನತ್ತಲೆ ಇನ್ನೊಂದು ಆಫೀಸ್ ಯಾವುದಪ್ಪ ಅಂತಂದ್ರೆ KVIB ಅಂತ ಇರ್ತೈತೆ, ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರ ಅಂತ ಇರ್ತೈತಿ. 2 ಕಡೆ ಒಂದು ಜಿಲ್ಲಾವರು 2 ಕಡೆ ಅರ್ಜಿ ಹಾಕೋಬೋದು. ಹೆಚ್ಚು ಕಡಿಮೆ ನಮ್ಮ ಬೆಳಗಾವಿ ಜಿಲ್ಲೆಯವರು DIC ಆಫೀಸ್ ಬರ್ತೈತಿ. ಹೆಚ್ಚು ಕಡಿಮೆ DIC ಆಫೀಸ್ನಾಗ ಇದಾಕೈತಿ. ಡಿಸ್ಟಿಕ್ ಏನತ್ತಲ್ಲ ಜಿಲ್ಲಾ ಕೈಗಾರಿಕಾ ಕೇಂದ್ರ ಅಂತ ಇರ್ತೈತಿ. ಅಲ್ಲಿ ಏನತ್ತಲೆ ಅರ್ಜಿ ನೀವು ಓದಿ ಕೊಡ್ಬೇಕು. ಒಂದು ಸಟ್ ಏನತ್ತಲ್ಲ ನೀವು ಆನ್ಲೈನ್ ಅರ್ಜಿ ಹಾಕಿ ಮಾಡ್ತಾ ಒಂದು ಸಟ್ ಏನತ್ತಲ್ಲ DIC ಆಫೀಸ್ಗೆ ಓದಿ ಕೊಟ್ಟಾಗ ಯಾಕೆ ಕೊಡಬೇಕು ಅಂತ ಹೇಳ್ತೀನಿ. ನೀವು ಪ್ರತಿಯೊಂದು ಅರ್ಜಿ ಏನತ್ತಲ್ಲ ಸಾಕಷ್ಟು ಅರ್ಜಿಗಳು ಹೋಗಿರ್ತಾವೆ ಆಫೀಸಿಗೆ, ಅವರು ನೋಡಿಕೊಂಡು ಅದನ್ನು ವೆರಿಫೈ ಮಾಡಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಡೈರೆಕ್ಟ್ ಓದಿ ಕೊಟ್ರಿಪ್ಪ ಅಂತ ಏನತ್ತಲ್ಲ ಸ್ವಲ್ಪ ಜಲ್ದಿ ಆಗೋ ಚಾನ್ಸ್ ಇರ್ತೈತಿ. ಮತ್ತು ನೀವು ಹೋಗಿ ಭೇಟಿಯಾಗಿ ನೇರವಾಗಿ ಅಲ್ಲಿನ ಮಾಹಿತಿನೂ ನೀವು ಪಡ್ಕೋಬೋದು. ಪ್ಲಸ್ ಪಾಯಿಂಟ್ ಆಕೈತಿ. ನೀವು ಹೋಗಿ ಏನತ್ತಲೆ ಅರ್ಜಿ ಕೊಡುವಾಗ ಏನಂತ ನಿಮ್ಗೆ ಮಾಹಿತಿನೂ ಸಿಗ್ತೈತೆ. ಆಮೇಲೆ ನೀವು ಮುಂದಿನ ಪ್ರೊಸೀಜರು ನಿಮ್ಗೆ ಗೊತ್ತಾಗ ಸ್ಟೆಪ್. ನೀವು ಆನ್ಲೈನ್ ಒಳಗೆ ಅರ್ಜಿ ಹಾಕಿ ಒಂದು ಸಟ್ ರೆಡಿ ಮಾಡಿ ಅಲ್ಲಿ ಅವ್ರು ಕೊಟ್ಟ ಕೇಸಿಂದ ಬಂದಿರಪ್ಪ ಅಂತಂದ್ರೆ ಅಲ್ಲಿ ಒಂದು ಪ್ರೊಸೀಜರ್ ಇರ್ತೈತಿ. ನಿಮ್ಗೆ ಹೇಳ್ತಾನೆ ಅಲ್ಲಿ ಪ್ರೊಸೀಜರ್ ಹೆಂಗಿರುತ್ತಪ್ಪ ಅಂತಂದ್ರೆ ಅರ್ಜಿ 1 ತಿಂಗಳ ಅರ್ಜಿ ತೊಗೊಂಡದ್ದು
ಆ ತಿಂಗಳ ಕೊನೆ ಮುಗಿದ ಮೇಲೆ ಮುಂದಿನ ತಿಂಗಳದಾಗ ಅವು ವೆರಿಫಿಕೇಷನ್ ಹಾಕವು. ಅರ್ಜಿ ಈ ತಿಂಗಳು ಪೂರ್ತಿ ತೊಗೊಂಡದ್ದು ಮುಂದಿನ ತಿಂಗಳು ವೆರಿಫಿಕೇಷನ್ ಹಾಕವು. ಕೆಲವೊಬ್ರು ತಲೆಯಾಗ ಏನಿರ್ತಂದ್ರೆ 10 ದಿವ್ಸನಾಗ ಲೋನ್ ಸೆಕ್ಷನ್ ಆಕತಿ, 10 ದಿವ್ಸನಾಗ ಅಂದ್ರೆ ಲೋನ್ ಸಿಗ್ತೈತೆ ಅಂತೇಳಿ ಯೂಟ್ಯೂಬ್ನಾಗ ಕೆಲವೊಬ್ರು ತಪ್ಪದಾರಿ ಹೇಳ್ತಾರೆ. ಆ ಥರ ಏನೂ ಆಗಂಗಿಲ್ಲ. ರೂಲ್ಸ್ ಇರ್ತೈತಿ, ಯಾವುದೂ ರೂಲ್ಸ್ ಬಿಟ್ಟು ಯಾರೂ ಮಾಡೋಂಗಿಲ್ಲ. ಏನೋ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನಂತ ಒಂದು 4 ದಿವಸ ಹೆಚ್ಚು ಕಡಿಮೆ ಸ್ವಲ್ಪ ಜಲ್ದಿ ಮಾಡ್ಬೋದು. ಯಾರೋ ಆಫೀಸರ್ ಚಲೋ ಇರ್ತಾರೆ ಪಾಪ, ಮಾಡಿಕೊಡ್ತಾರೆ. ಅದನ್ನು ಬಿಟ್ಟು ನೀವು ಇಲ್ಲ ಪೂರ್ತಿ ರೂಲ್ಸ್ ಗಾಳಿಗೆ ತೂರ್ಕಿಸಿದ 10 ದಿವ್ಸ ಲೋನ್ ಹಾಕತ್ತಂದ್ರೆ ಯಾರು ಕೈ ಸಾಧ್ಯ ಇಲ್ಲ, ಎಲ್ಲೂ ಲೋನು ಸಿಗಂಗಿಲ್ಲ. ಕಂಪಲ್ಸರಿ ಏನತ್ಲೆ ಟೈಮ್ ಇರ್ತೈತೆ, ಆ ಟೈಮ್ ಪ್ರಕಾರ ಹಾಕಿ ನೀವೇನತ್ಲೆ ಅರ್ಜಿ ಕೊಟ್ಟ DIC ಆಫೀಸ್ಗೆ ಹೋಗಿ ನೀವು ಅರ್ಜಿ ಕೊಟ್ಟು ಬಂದಿರಪ್ಪ ಅಂತಂದ್ರೆ ಏನತ್ಲೆ ಅದು ಅವರು ವೆರಿಫಿಕೇಷನ್ ಮಾಡ್ತಾರೆ. ಮರನೇ ತಿಂಗಳು ವೆರಿಫಿಕೇಷನ್ ಮಾಡಿದ ನಂತರ ನಿಮ್ಗೆ ಏನಾಗ್ಬಿಡುತ್ತೆ, ಅದು ಒಂದು ನಿಮ್ಗೆ ಮನೆಗೆ ಲೆಟ್ರ್ ಬರ್ತೈತಿ, ನಿಮಗೆ ಲೋನ್ ಅರ್ಜಿ ನಾವು ಕೊಡೋಕೆ ಸ್ಯಾಂಕ್ಷನ್ ಆಗೈತಿ, ಕೊಡ್ತೀವಿ, ನೀವೇನತ್ಲೆ ಮುಂದಿನ ಪ್ರಕ್ರಿಯೆ ಮಾಡ್ಕೊರಿ ಅಂತೇಳಿ ನಿಮ್ಗೆ ಮನೆಗೆ ಒಂದು ಬರುತ್ತೆ ಅರ್ಜಿ. ಆಮೇಲೆ ಏನತ್ಲೆ ಬ್ಯಾಂಕಿಗೆ ಒಂದು ಬರ್ತೈತಿ. ಕಂಪಲ್ಸರಿ ಅವ್ರು ಬ್ಯಾಂಕಿನವ್ರು ಬರ್ತಪ್ಪ ಅಂದ್ರೆ ಬ್ಯಾಂಕಿನವರು ನಿಮ್ಗೆ ಕರೀತಾರೆ. ಅವ್ರು ಬ್ಯಾಂಕಿನವ್ರು ಹಿಂಗೆ ನಿಮ್ಮದೊಂದು ಈಗ DIC ಆಪ್ಷನ್ PMEGP ಲೋನ್ಗೆ ನೀವು ಅರ್ಜಿ ಹಾಕಿದ್ದು ಲೆಟ್ರ್ ಬಂದೈತಿ, ಬರ್ರಿ ಉಳಿದ ಪ್ರೊಸೀಜರ್ ನೀವು ಮಾಡ್ಕೊರಿ ಅಂತೇಳಿ ಅವ್ರು ಬ್ಯಾಂಕಿನವ್ರು ಕರೀತಾರೆ. ಬ್ಯಾಂಕಿಗೆ ನಿಮ್ಮ ಅರ್ಜಿ ಬಂತಪ್ಪ ಅಂತಂದ್ರೆ ನೀವು ಹೋಗಿ ಭೇಟಿ ಆದಮೇಲೆ ಅವ್ರು ಏನು ಮಾಡಿಬಿಡ್ತಾರೆ ಮ್ಯಾನೇಜರ, ನಿಮಗೆ ಮತ್ತೊಂದಿಷ್ಟು ಪೇಪರ್ಸ್ ಕೇಳ್ತಾರೆ. ನೀವು ಎಷ್ಟು ಲೋನ, ನಿಮ್ಮದು ಟ್ರಾನ್ಸಾಕ್ಷನ್ ಏನಾಗೈತಿ, ನಿಮ್ಮದು ಸಿಬಿಲ್ ಸ್ಕೋರ್ ಮೊದಲ ನೋಡಿರ್ತಾರೆ. ಆ ಸಿಬಿಲ್ ಸ್ಕೋರ್ ಪ್ರಕಾರ ನಿಮ್ಮ ಟ್ರಾನ್ಸಾಕ್ಷನ್ ಪ್ರಕಾರ ನಿಮ್ಮ ಆಸ್ತಿ ವಿವರಣೆ ಏನು ಎಲ್ಲ ನೋಡ್ಕೊಂಡು ಒಂದು ಅಮೌಂಟ್ ಫಿಕ್ಸ್ ಮಾಡ್ತಾರೆ. ನಿಮ್ಗೆ ಹೇಳ್ತಾರೋ ಎಷ್ಟು ಬೇಕಾ ನಿಮ್ಗೆ, ಇಲ್ಲ ನಮಗೆ ಇಷ್ಟು ಬೇಕಂತ, ಇಲ್ಲ ಇಷ್ಟೇ ನಿಮಗೆ ಕೊಡೋಕ್ಕಾಗೋದು ಅಂತೇಳಿ ಅವರು ಒಂದು ಗೈಡ್ಲೈನ್ಸ್ ಕೊಡ್ತಾರೆ. ನಿಮ್ಗೆ ಇಂತಿಷ್ಟು ಅಮೌಂಟ್ ನಿಮ್ಗೆ ನಾವು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತೇಳಿ ಅವ್ರು ಈ ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಕೊಡ್ತೀವಿ ಅಂತಾರೆ. ಅವ್ರು ಆಲ್ರೆಡಿ ಆನ್ಲೈನ್ ಒಳಗೆ ಅವ್ರಿಗೆ ಸಬ್ಮಿಟ್ ಮಾಡಿ ಅವ್ರು ಏನು ಲೋನ್ ಕೊಡ್ಬೇಕಂತಿರ್ತಾರಲ್ಲ DIC ಆಫೀಸ್ ಕಳಿಸಿರ್ತಾರೆ. ಕಳಿಸಿದ್ರು ಕೂಡ ನಮ್ಮ ಕಡೆ ಒಂದು ಲೆಟರ್ ಕೊಡ್ತಾರೆ. ಅವ್ರು ಲೋನ್ ಕೊಡ್ತೀವಿ ಹಿಂಗೆ ಇಷ್ಟು ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಅಂತೇಳಿ ಬ್ಯಾಂಕ್ನವ್ರು ಒಂದು ಲೆಟರ್ ಕೊಡ್ತಾರೆ. ಆ ಲೆಟರ್ ತೊಗೊಂಡು ಹೋಗಿ ನಾವು DIC ಆಫೀಸ್ ಕೊಟ್ಟು ಬರ್ಬೇಕು. ಆ ಲೆಟರ್ ತೊಗೊಂಡು ಹೋಗಿ ನಾವು ಯಾವಾಗ DIC ಆಫೀಸ್ ಕೊಟ್ಟು ಬರ್ತೀವಲ್ಲ ಅವಾಗ ನಮ್ಮ ಪ್ರೊಸೀಜರ್ ನಿಜವಾದ ಪ್ರೊಸೀಜರ್ ಸ್ಟಾರ್ಟ್ ಆಗೋದು ಅಲ್ಲೇ. ಯಾಕಂದ್ರೆ ಅಲ್ಲಿವರೆಗೆ ಏನತ್ತಲ್ಲ ಇನ್ನೂ ಓದಾಡ್ತಿರ್ತೈತೆ, ನಿಜವಾದ ಪ್ರೊಸೀಜರ್ ಸ್ಟಾರ್ಟ್ ಆಗೋದಲ್ಲೇ. ಅದಾದ ನಂತರ ಇವ್ರು ನಿಮ್ಗೆ ಲೆಟ್ರ್ ಒಂದು ಕೊಡ್ತಾರೆ DIC ಆಫೀಸ್ಗೆ ಕೊಡೋಕೆ. ಇಲ್ಲಿ ಏನು ಮಾಡಿಬಿಡ್ತಾರೆ ಇವರು ಬ್ಯಾಂಕಿನವರು ಇನ್ನುಳಿದ ದಾಖಲಾತಿಗಳನ್ನ ಕೇಳ್ತಾರೆ. ಇನ್ನುಳಿದ ದಾಖಲಾತಿ ಅಂದ್ರೆ ಏನತ್ತಲ್ಲ ನಿಮ್ಮದು ಅವರು ಬೋಜ ಎರ್ಸಕ್ಕೆ ನಿಮ್ಮದು ಯಾವುದು ಹೊಲದ ಉತ್ತಾರ ಕೊಡ್ತಿರೋ, ಮನೆ ಉತ್ತಾರ ಕೊಡ್ತಿರೋ, ಏನು ಶ್ಯೂರಿಟಿ ಕೊಡ್ತೀವಿ ಅದು. ಆಮೇಲೆ ನೀವು ಮಾಡ್ತಕ್ಕಂಥ ಉದ್ಯೋಗ ಅಥವಾ ನೀವು ಹಾಕ್ತಕ್ಕಂಥ ಸಡ್ಡ ನಿಮ್ಮ ಹೆಸರಲ್ಲಿ ಐತೋ ಬೇರೆಯವ್ರ ಹೆಸರು ಇತ್ತು, ಬೇಡ ರೆಂಟ್ ಬಾಡಿಗೆಯಲ್ಲಿ ಇದ್ರು, ಬಾಡಿಗೆಯಲ್ಲಿದ್ದರೆ ಏನಂತಲ್ಲ ಬಾಡಿಗೆದಾರರ ಹೆಸರು ಕಡೆಯಿಂದ ನಿಮ್ಮ ಕಡೆ ಒಂದು ಕೋರ್ಟ್ ಅಪ್ಡೇಟ್ ಮಾಡಿಸಿ ಒಂದು ಬಾಂಡ್ ಮಾಡಿ ಕೊಡ್ಬೇಕು. ಇಲ್ಲಪ್ಪ ನಿಮ್ಮ ಸ್ವಂತ ಇದ್ದರೆ ಏನು ತೊಂದರೆ ಇಲ್ಲ. ಆಮೇಲೆ ನೀವು ಬೇರೆ ಉದ್ಯೋಗ ಮಾಡ್ತಾರೆ ಕರೆಂಟ್ ಸ್ಯಾಂಕ್ಷನ್ ಅದು ಇದು ಬರ್ತೈತೆ. ಇದಕ್ಕೆ ಏನತ್ಲೆ ಇದಕ್ಕೆ ಪ್ರೊಸೀಜರ್ ಪೇಪರ್ಸ್ ಬೇರೆ ಬಂದ್ಬಿಡ್ತಾವೆ. ನಿಮಗೇನತ್ಲೆ ಜಾಗದ್ದು ಆಮೇಲೆ ನೀವು ಬೋಜ ಇರ್ಸಕ್ಕೆ ಅವರು ಮಾಡ್ಗೇಜ್ ಮಾಡೋಕೆ ಏನತ್ಲೆ ಯಾವ ಡಾಕ್ಯುಮೆಂಟ್ ಕೊಡ್ತೀರಿ ಅದ. ಆಮೇಲೆ ನೀವು ಇಲ್ಲಪ್ಪ ಮನಿದು ಕೊಡ್ತಿದ್ರೆ ಮನಿದು ಬೋಜ ಇರ್ಸಕ್ಕೆ ಉತ್ತಾರದಾಗ ಬರ್ಕೊಡ್ತಾರೋ. ಇಲ್ಲಪ್ಪ ಹೊಲದ್ದು ಅಂದ್ರೆ ಏನತ್ಲೆ ನಿಮ್ಗೆ ನೀವು ಅಲ್ಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಮಾಡಿಸ್ಕೋಬೇಕೈತೆ. ಇನ್ನುಳಿದ ಮಾಹಿತಿಯನ್ನು ಮುಂದಿನ ವಿಡಿಯೋದಾಗ ಮತ್ತು ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ದಾಖಲೆ ಸಮೇತ ಏನತ್ಲೆ ಕೊಡ್ತೀನಿ. ಯಾಕಂದ್ರೆ ಇದು ಏನಾಕೈತೆ ಅಂದ್ರೆ ಪೇಪರ್ಸ್ ಓದಿ ಒಂದು ನೋಟಿಫಿಕೇಷನ್ ಓದಿ ಪ್ರೊಸೀಜರ್ಸ್ ಹೇಳೋದೇ ಬೇರೆ ಆಕತ್ರಿ. ಈಗ ನಾವು ಆಲ್ರೆಡಿ ಲೋನ್ ತೊಗೊಂಡಿರೋದ್ರಿಂದ ನಿಮ್ಗೆ ಎಲ್ಲಿ ಯಾವ ಆಫೀಸ ಏನು ಪೇಪರ್ಸ್ ಏನು ಬೇಕು ಡೀಟೇಲಾಗಿ ಹೇಳ್ಬೋದು. ಅದಕ್ಕೆ ಏನತ್ಲೆ ಡೀಟೇಲಾಗಿ ಹೇಳ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊತೈತಿ. ಹಿಂಗಾಗಿ ಏನತ್ಲೆ ನಮ್ಮ ಮುಂದಿನ ವಿಡಿಯೋದಾಗ ಮತ್ತು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಹೇಳ್ತೀನಿ. ಮುಂದೆ ಇನ್ನೂ ಒಂದಿಷ್ಟಂದರೆ ವಿಡಿಯೋ ನೋಡಾಕತ್ತಾರೆ ಎಷ್ಟೋ ಸಾಕಷ್ಟು ಜನ ನೋಡಿ ಕಮೆಂಟು ಮಾಡಾಕ್ತಾರೆ. ಇದ್ರ ಬಗ್ಗೆ ಏನಾರು ನಿಮ್ಗೆ ಮಾಹಿತಿ ಸರಿಯಾಗಿ ಸಿಗ್ಲಿಲ್ಲಪ್ಪ, ಏನಾರು ನಿಮ್ಗೆ ಮಾಹಿತಿ ಕೊಡ್ತೈತಿ, ಏನೋ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂತಾರೆ ಕಮೆಂಟ್ ಮಾಡಿ ಕೇಳ್ರಿ. ಯಾವ ಬೇಕಾದಾಗ ಇಲ್ಲೇನಂದ್ರೆ ನನ್ನ ಫೋನ್ ನಂಬರ್ ಇರ್ತೈತಿ, ಫೋನ್ ಹಚ್ಚಿ ಕೇಳ್ಬೋದು. ಆಮೇಲೆ ಸಾಕಷ್ಟು ಜನ ವಿಡಿಯೋ ನೋಡಿ ಲೈಕ್ ಮಾಡಾಕತ್ತಾರೆ, ಆದರೆ ಏನಂತಲ್ಲ ಸಬ್ಸ್ಕ್ರೈಬ್ ಮಾಡುವಾರೆ. ನಿಮಗವ್ರು ಗೊತ್ತೈತೆ ಕೃಷಿಗೆ ಆಗಲಿ ಈ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇವು ಏನು ಮಾಹಿತಿ ಇದಾವಲ್ಲ ವಿಶೇಷ ಯಾರು ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಂಗಿಲ್ಲ. ಅದಕ್ಕೆ ಏನೈತಲ್ಲ ಈಗ ಒಂದು ಅದೇ ಜಾನಪದ ಹಾಡು ಹಾಕ್ರಿ ನೀವು 2-3 ಲಕ್ಷ ಸಬ್ಸ್ಕ್ರೈಬರ್ 15 ತಿಂಗಳಾಗ ಹಾಕ್ತಾರೆ. ಅದೇ ಹೀಗೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಕೃಷಿಗೆ ನಮ್ಮವರು ನಮಗೆ ಏನಂತ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಆ ಥರ ಏನು ಅಲ್ಲ, ನಮ್ಮವ್ರು ನಮಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೋ, ಸಪೋರ್ಟ್ ಮಾಡ್ತಾರೋ, ಹೆಲ್ಪ್ ಮಾಡ್ತಾರೋ. ಅದಕ್ಕೆ ಏನೈತಲೆ ಎಲ್ಲರೂ ಏನೈತಲೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಲ್ ನೋಟಿಫಿಕೇಶನ್ ಬರ್ತೈತಿ, ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನಿಮಗೆ ಮುಂದಿಂದ ಏನೈತಲೆ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಬಿಡೋದ ನಿಮ್ಗೆ ಸಂಪೂರ್ಣ ಮಾಹಿತಿ ಏನೈತಲೆ ಅದ್ರ ಸಿಗ್ತೈತೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.